ಈಗ ನಾ ಹೇಳೋ ಸೀಕ್ರೆಟನ್ನು ಯಾವಾಗಲೂ ಸೀಕ್ರೆಟ್ ಆಗಿನೇ ಇಟ್ಕೋರಿ. ಅದೇನಂದ್ರೆ ಒಂದು ಕಾಲೇಜ್ದಾಗ ಒಬ್ಬ ಸ್ಟೂಡೆಂಟ್ ಒಂದು ಆ್ಯಪನ್ನು ರೆಡಿ ಮಾಡ್ತಾನೆ. ಆ ಆ್ಯಪ್ ಅವ್ನಿಗೆ ಫ್ಯೂಚರ್ದಾಗ ಒಬ್ಬ ಕೋಟ್ಯಾಧೀಶ ಆಗಿ ಮಾಡೋದಿತ್ತು. ಆದ್ರೆ ಅವನು ಒಂದು ಸಣ್ಣ ತಪ್ಪಿನ ಸಲುವಾಗಿ ಅವ್ನ ಪೂರಾ ಕರಿಯರ್ನ ಮುಗಿದು ಹೋಗ್ಬಿಡ್ತೈತಿ. ಯಾಕಂದ್ರೆ ಈ ಐಡಿಯಾ ಇವನು ತನ್ನ ದೋಸ್ತಿಗೆ ಹೇಳ್ಬಿಟ್ಟಿರ್ತಾನೆ. ಅವನು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡೋ ಮಟ ಅವನ ದೋಸ್ತ ಅದು ಎಲ್ಲ ಐಡಿಯಾವನ್ನು ಕಾಪಿ ಮಾಡಿ ಆ ಆ್ಯಪನ್ನು ಮಾರ್ಕೆಟ್ದಾಗ ಲಾಂಚ್ ಮಾಡೇ ಬಿಡ್ತಾನೆ. ಮತ್ತು ಆ ದೋಸ್ತ್ ಯಾರಂತ ಗೊತ್ತೇನು ನಿಮ್ಗೆ? ಫೇಸ್ಬುಕ್ಕಿನ ಫೌಂಡರ್ ಮಾರ್ಕ್ ಜುಕರ್ಬರ್ಗ್ ಆಗಿರ್ತಾನೆ. ಮತ್ತು ನೀವು ನಿಮ್ಮ ಬಿಸ್ನೆಸ್ದ ವಿಚಾರಗಳು ಇರ್ತಾವಲ್ಲ, ಆ ವಿಚಾರಗಳನ್ನು ನಿಮ್ಮ ಯಾವ ದೋಸ್ತ್ ಕಡೆನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಬ್ಬ ದುಷ್ಟ ದೋಸ್ತ ಯಾವಾಗಲೂ ನಿಮ್ಮಿಂದ ಹುರ್ಕೊಂಡು ನಿಮಗೆ ಮೋಸ ಮಾಡ್ಬೋದು ಅವ. ಇದೆಲ್ಲ 48 ಲಾಸ್ ಆಫ್ ಪವರ್ದ ಲಾ ನಂಬರ್ 2 ಐತಿ. ಅದಕ್ಕೆ ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ.